1970ರಲ್ಲಿ ಬೆಂಗಳೂರಿನ ಭೂಪ್ರದೇಶದ 68 ಭಾಗ, ಅಂದರೆ 68% ಹಸಿರಿತ್ತು, ಗ್ರೀನ್ ಕವರ್ ಇತ್ತು. ಅದು 2020ರಲ್ಲಿ ಕೇವಲ 3%ಗೆ ಬಂದಿದೆ. ಅಂದರೆ 70ರಿಂದ 2020ರವರೆಗೆ 50 ವರ್ಷಗಳ ಅವಧಿಯಲ್ಲಿ ಸುಮಾರು 65% ಗ್ರೀನ್ ಕವರ್ ಕಡಿಮೆ ಆಗಿದೆ. ಕೇವಲ ಈಗ 3% ಮಾತ್ರ ಬೆಂಗಳೂರಿನಲ್ಲಿ ಗ್ರೀನ್ ಕವರ್ ಇದೆ. ನಾವು ಮೈಸೂರಿನವ್ರು ಹೋದ್ರೆ ಯಾವಾಗ ವಾಪಸ್ ಮೈಸೂರು ಹೋಗ್ತೀವಿ ಅನ್ನೋಷ್ಟ್ರ ಮಟ್ಟಿಗೆ ನಮಗೆ ಜಿಗುಪ್ಸೆ ಬರೋ ಮಟ್ಟಕ್ಕೆ ಬೆಂಗಳೂರು ಹಾಳಾಗೋಗ್ಬಿಟ್ಟಿದೆ. ನಮ್ಮ ಮೈಸೂರು ಹಂಗಾಗಬಾರ್ದು ಅಂತ ಹೇಳಿ ಮೈಸೂರನ್ನ ಪರಿಸರ ಸ್ನೇಹಿಯಾಗಿ ಉಳಿಸ್ಕೊಳ್ತೀವಿ ಅಂತ ಹೇಳಿ ಸಂಕಲ್ಪ ಮಾಡಬೇಕು. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋ ಕೆಲಸಗಳೇನು ಅಂದರೆ, ಪರಿಸರನ ಉಳಿಸಕ್ಕೆ ಕೆಲಸ ಮಾಡ್ತಾ ಇರೋ ಸಂಘಟನೆಗಳು ತುಂಬ ಕೆಲಸ ಮಾಡ್ತಾ ಇದ್ದಾವೆ. ಮರಗಳನ್ನ ಕಡಿಯೋದನ್ನ ರಕ್ಷಣೆ ಮಾಡೋದಿರ್ಬೋದು, ಗಿಡ ಮರಗಳನ್ನ ಬೆಳೆಸೋದಿರ್ಬೋದು, ಪ್ಲಾಸ್ಟಿಕ್ ವಿರೋಧ ಇರ್ಬೋದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅವುಗಳಲ್ಲಿ ನೀವು ಸಕ್ರಿಯವಾಗಿ ಭಾಗವಹಿಸಬೇಕು. ಪರಿಸರನ ಉಳಿಸೋದು ಕೂಡ ನಮ್ಮ ಆದ್ಯ ಕರ್ತವ್ಯ ಅಂತ ನೀವು ಭಾವಿಸ್ಬೇಕು. ನಾವೆಲ್ಲ ಪರಿಸರದ ಭಾಗ. ಪರಿಸರ ಉಳಿದ್ರೇನೆ ನಾವು ಉಳಿಯೋದು. ಈಗ ನಾವು ಸೇವಿಸೋ ಗಾಳಿ, ಕುಡಿಯೋ ನೀರು, ತಿನ್ನೋ ಆಹಾರ ಎಲ್ಲವೂ ವಿಷ ಆಗೋಗ್ಬಿಟ್ಟಿದೆ.